ನಮಸ್ಕಾರ ಎಲ್ಲರಿಗೂ. ಇವತ್ತು ಕೃಷ್ಣ ಜನ್ಮಾಷ್ಟಮಿ. ಕೃಷ್ಣ ಹುಟ್ಟಿದಂತಹ ದಿನನ ನಾವು ಕೃಷ್ಣ ಜನ್ಮಾಷ್ಟಮಿಯಾಗಿ ಆಚರಿಸ್ತೀವಿ. ಈ ದಿನ ನಮ್ಮ ಮಕ್ಕಳಿಗೆ ಕೃಷ್ಣ ಅಥವಾ ರಾಧನ್ ಥರ ಮೇಕಪ್ ಮಾಡಿ ನೋಡೋದೇ ಒಂದು ಚಂದ ಅಲ್ವಾ ಈ ದಿನ. ಅದರಲ್ಲೂ ಚಿಕ್ಕ ಮಕ್ಕಳಿದ್ರೆ ಅಂತೂ ಅವರಿಗೆ ಕೃಷ್ಣನ ಥರ ರೆಡಿ ಮಾಡಿ ಮೇಕಪ್ ಮಾಡೋ ಅಷ್ಟೊತ್ತಿಗೆ ಸಾಕಾಗಿ ಹೋಗುತ್ತೆ ಅಲ್ವಾ. ಇವತ್ತು ನನ್ನ ಮಗನಿಗೆ ಮೇಕಪ್ ಮಾಡೋ ಅಷ್ಟೊತ್ತಿಗೆ ನನಗೆ ಸಾಕಾಗಿ ಹೋಯಿತು. ನನ್ನ ಶರತ್ ಕೂಡ ಹೆಲ್ಪ್ ಮಾಡಿದರು ಅವನಿಗೆ ಜ್ಯುವೆಲ್ಸ್ ಎಲ್ಲ ಹಾಕೋಕ್ಕೆ. ಅವನಿಗೆ ಇದೆಲ್ಲ ಹೊಸ್ತಲ್ವಾ ಜ್ಯುವೆಲ್ಸ್ ಎಲ್ಲ ಹಾಕ್ಕೊಳ್ಳೋದು ಎಲ್ಲ. ಸೊ ಅವನಿಗೆ ಕಂಫರ್ಟೇಬಲ್ ಆಗಲಿ ಆ ಜ್ಯುವೆಲ್ಸ್ ಮತ್ತು ಡ್ರೆಸ್ಸಲ್ಲಿ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹೊರಗಡೆ ಕರ್ಕೊಬಂದೆಲ್ಲ ತಿರ್ಗಾಡಿಸ್ದೆ. ಅವನು ಪುಟ್ಟು ಹೆಜ್ಜೆ ಇಟ್ಕೊಂಡು ಸೇಮ್ ಕೃಷ್ಣನ ಥರನೇ ನಡೆದಾಡ್ತಾ ಇದ್ದ. ಅದರಲ್ಲೂ ಮನೆ ಒಳಗಂತೂ ನನಗೆ ಕೃಷ್ಣನೇ ಮನೇಲಿ ಓಡಾಡ್ತಾ ಇದ್ದಾನೆ ಅನ್ನೋ ರೇಂಜಿಗೆ ಫೀಲ್ ಆಯಿತು. ನನಗೂ ಫೀಲ್ ಆಯಿತು, ನನ್ನ ಹಸ್ಬೆಂಡ್ಗೂ ಫೀಲ್ ಆಯಿತು, ಕೃಷ್ಣನೇ ಓಡಾಡ್ತಾ ಇದ್ದಾನೆ ನಮ್ಮ ಮನೆ ತುಂಬ ಅಂತ. ಎಲ್ಲರಿಗೂ ಇದೇ ಥರ ಫೀಲ್ ಆಗುತ್ತಲ್ವ, ಅವ್ರವ್ರ ಮಕ್ಕಳಿಗೆ ಕೃಷ್ಣ ರಾಧಾ ಥರ ಡ್ರೆಸ್ ಮಾಡಿಸಿ ಹೀಗೆಲ್ಲ ಮನೇಲಿ ಓಡಾಡ್ತಾ ಇದ್ದರೆ. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಮನೇಲಿ ಕೃಷ್ಣ ಜನ್ಮಾಷ್ಟಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಅಂತ. ಬಾಯ್.